ಇದೇ ತಿಂಗಳ ಜನವರಿ 22ರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಭವ್ಯವಾದಂಥ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ. ರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯ ಆ ಜಾಗದಲ್ಲಿ ಆಗಬೇಕಾದರೆ ಅದಕ್ಕೆ ಸಾಕಷ್ಟು ಜನಗಳ ಬಲಿದಾನವಾಗಿದೆ. 500 ವರ್ಷಗಳ ಇತಿಹಾಸ ಇದೆ. ಅದು ದೇಶದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನದ ನಿರ್ಮಾಣವಾಗುವಂಥದ್ದು ಜನಗಳ ದಾನದಿಂದ, ಜನಗಳ ಪರಿಶ್ರಮದಿಂದ, ಜನಗಳ ಶ್ರದ್ಧೆಯಿಂದ ದೇವಸ್ಥಾನಗಳು ನಿರ್ಮಾಣವಾಗುತ್ತೆ. ಲಕ್ಷಾಂತರ ದೇವಸ್ಥಾನಗಳು ಇದೆ. ಆದರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಾ ಇರುವಂತಹ ದೇವಸ್ಥಾನ ಇದು ಕೇವಲ ದಾನಿಗಳಿಂದ ಆಗುವ ದೇವಸ್ಥಾನ ಅಲ್ಲ, ಆಗ್ತಾ ಇರುವ ದೇವಸ್ಥಾನವೂ ಅಲ್ಲ. ಅದರ ಬದಲಿಗೆ ಇದು ಬಲಿದಾನದಿಂದ ಆಗ್ತಾ ಇರುವಂಥ ದೇವಸ್ಥಾನ. 1528ನೇ ಇಸ್ವಿಯಲ್ಲಿ ಆ ದೇವಸ್ಥಾನವನ್ನು ಬಾಬರ್ ತನ್ನ ಸೇನಾಧಿಕಾರಿಯ ಮುಖಾಂತರ ಧ್ವಂಸ ಮಾಡಿದ. ಕುಶನಿಂದ ಮಹಾರಾಜರಿಂದ ನಿರ್ಮಾಣವಾದಂಥ 8 ಅಂತಸ್ತಿನ ಭವ್ಯವಾದಂಥ ಮಂದಿರವನ್ನು ರಾಜ ವಿಕ್ರಮಾದಿತ್ಯ ಕಟ್ಟಿಸಿದ್ರು. ಆ ರಾಜ ವಿಕ್ರಮಾದಿತ್ಯ ಕಟ್ಟಿಸಿರುವ ಆ ಮಂದಿರ ಅದು ಮೊಘಲರ ದಬ್ಬಾಳಿಕೆಯಿಂದ, ಅವರ ದಾಳಿಯಿಂದ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಹೀಗೆ ದಾಳಿಕೋರರಿಂದ ನಷ್ಟವಾದಂಥ ಆ ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ದೇಶದ ಹಿಂದೂಗಳು ನಿರಂತರವಾಗಿ ಹೋರಾಟವನ್ನು ಮಾಡಿದರು. 1528ರಿಂದ 1992ರವರೆಗೆ ಸುಮಾರು 78 ಯುದ್ಧಗಳು ನಡೆದಿದೆ. 3 ಲಕ್ಷಕ್ಕಿಂತ ಜಾಸ್ತಿ ಜನ ಬಲಿದಾನವಾಗಿದೆ. ಹೀಗೆ ಈ ದೇವಸ್ಥಾನಕ್ಕೆ ಬಲಿದಾನಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಮಾತೆಯರು, ಯುವಕರು, ಪುರುಷರು, ಹೀಗೆ ಎಲ್ಲ ವರ್ಗದ ಜನ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಧು ಸಂತರ ಬಲಿದಾನವಾಗಿದೆ. 20,000ಕ್ಕೂ ಹೆಚ್ಚು ಜನ ಮಾತೆಯರ ಬಲಿದಾನ ಆ ದೇವಸ್ಥಾನಕ್ಕೋಸ್ಕರ ಆಗಿದೆ. ಹೀಗಾಗಿ ಇಂಥ ಒಂದು ದೇವಸ್ಥಾನದ ನಿರ್ಮಾಣ ಇವತ್ತು ಎಲ್ಲ ರಾಮಭಕ್ತರ ಪರಿಶ್ರಮದ ಪರಿಣಾಮವಾಗಿ ಅಲ್ಲೊಂದು ಭವ್ಯವಾದಂಥ ಮಂದಿರ ಎದ್ದೇಳ್ತಾ ಇದೆ. ಈಗಾಗಲೇ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿರುವಂತಹ ಎಲ್ಲ ವ್ಯಕ್ತಿಗಳು ಅಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ಮನೆಗಳಿಗೆ ಸಂಪರ್ಕವನ್ನು ಮಾಡಿ ಮಂತ್ರಾಕ್ಷತೆಯನ್ನು, ರಾಮನ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ಮನೆಗಳಿಗೆ ತಲುಪಿಸುವಂಥ ಕಾರ್ಯ ಇವತ್ತು ಆಗಬೇಕಾಗಿದೆ. ಈಗಾಗಲೇ ಪ್ರಾರಂಭವಾಗಿದೆ. ಇನ್ನು 15 ದಿವಸಗಳ ಕಾಲ ಈ ಒಂದು ಅಭಿಯಾನ ನಡೀತಾ ಇದೆ. ನಾವು ಅದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಮಂತ್ರಾಕ್ಷತೆಯ ಜೊತೆಗೆ ಅವತ್ತಿನ ದಿನ 22ನೇ ತಾರೀಕು ರಾಮಲಲ್ಲಾನ ಬಾಲರಾಮನ ಪ್ರತಿಷ್ಠಾಪನೆಯ ದಿನ ಯಾವುದಾದರೂ ಒಂದು ದೇವಸ್ಥಾನದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಆ ಕಾರ್ಯಕ್ರಮದ ಮುಖಾಂತರ ರಾಮ ಪ್ರತಿಷ್ಠಾಪನೆ ಆಗುವುದನ್ನು ಕಣ್ತುಂಬಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಜೊತೆಗೆ ಅಂದು ಸಂಜೆ ಇಡೀ ದೇಶಾದ್ಯಂತ ಮನೆಗಳಲ್ಲಿ ದೀಪಾವಳಿಯ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದೆ. ಹೀಗಾಗಿ ಅವತ್ತಿನ ದಿನ ಎಲ್ಲ ಮನೆಗಳಲ್ಲಿ ಕನಿಷ್ಠ 5 ದೀಪಗಳಿಗಿಂತ ಜಾಸ್ತಿ ದೀಪವನ್ನು ಹಚ್ಚಿ ನಾವು ಸಂಭ್ರಮಿಸಬೇಕು, ದೀಪಾವಳಿಯನ್ನು ಆಚರಿಸಬೇಕು. ಬಂಧುಗಳೇ, ಇದೊಂದು ಸುವರ್ಣಾವಕಾಶ. ನಮ್ಮ ಜೀವನದಲ್ಲಿ ಬಲಿದಾನ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇದ್ದರೂ ರಾಮ ಮಂದಿರದ ಈ ನಿರ್ಮಾಣದಲ್ಲಿ ನಮ್ಮ ಶ್ರಮವನ್ನು ಹಾಕಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಕೇವಲ ದೇವಸ್ಥಾನಗಳ ನಿರ್ಮಾಣ, ಈ ರೀತಿಯ ಇದೊಂದು ದೇವಸ್ಥಾನ ಆಗ್ತಾ ಇರುವಂಥದ್ದು ಕೇವಲ ಅಭಿಮಾನದ ಸಂಕೇತ ಅಲ್ಲ. ಇದೊಂದು ಸ್ವಾಭಿಮಾನದ ಸಂಕೇತ. ಈ ದೇಶದಲ್ಲಿ ಮೊಘಲರ ದಬ್ಬಾಳಿಕೆಯ ವಿರುದ್ಧ ಜನ ಸಂಘಟಿತರಾದರು, ಹೋರಾಟವನ್ನು ಮಾಡಿದರು. ರಾಮ ಜನ್ಮಭೂಮಿಯ ಜಾಗದಲ್ಲಿ ಮಂದಿರ ವಹೀ ಬನಾಯೆಂಗೆ ಅನ್ನುವಂಥ ಘೋಷಣೆಯನ್ನು ಮಾಡಿ ಅದರ ಮುಖಾಂತರ ಈ ಮಂದಿರದ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಇಂಥ ಒಂದು ಭವ್ಯವಾದಂಥ ಸುಂದರವಾದಂಥ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ನಾವೆಲ್ಲರೂ ಸಹಿತ ಸಕ್ರಿಯವಾಗಿ ಭಾಗವಹಿಸೋಣ. ರಾಮನ ಕೃಪೆಗೆ
ಪಾತ್ರರಾಗೋಣ ಅಂತ ವಿನಂತಿಯನ್ನು ನಾನು ಮಾಡಿಕೊಳ್ತೀನಿ. ನಮಸ್ಕಾರ.